ನೌಕರರ ಸಂಘಟನೆಯಿಂದ ರಾಜ್ಯ ಮಟ್ಟದಲ್ಲಿ ಇವತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖಾಂತರ ಆಯಾ ಜಿಲ್ಲೆಯಲ್ಲಿ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕೆ ವಿಚಾರ ಅಂದರೆ 20 ವರ್ಷ ಬಿಸಿ ಊಟ ನೌಕರು ಇವತ್ತು ದುಡಿದು ಅವರಿಗೆ 60 ವರ್ಷ ವಯಸ್ಸಾಗಿದೆ ಅಂತೇಳಿ ಸರ್ಕಾರ ಮಾರ್ಚ್ 31ಕ್ಕೆ ಹೋದ ವರ್ಷದಿಂದನೇ ರಿಲೀವ್ ಮಾಡಿದ್ದಾರೆ. 8,000 ಜನಕ್ಕೂ ಹೆಚ್ಚು ಇವತ್ತು ನಮ್ಮ ರಾಜ್ಯದಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ. ಅವರಿಗೊಂದು ಪೆನ್ಷನ್ ಕೊಟ್ಟಿಲ್ಲ, ಇಡಿಗಂಟು ಕೊಟ್ಟಿಲ್ಲ. ಇನ್ನು ಉಳಿದ ನೌಕರರಿಗೆ ಮೊನ್ನೆ ತುಂಬಾನೇ 13, 14, 15 3 ದಿವಸ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಗಮನ ಸೆಳೆದು ಅರೆಸ್ಟ್ ಎಲ್ಲ ಆಗಿ ಪೊಲೀಸರ ಹತ್ರ ಒದೆ ತಿಂದು ಇವತ್ತು ನಾವು 1,000 ರೂಪಾಯಿನ ಸಂಭಾವನೆ ಹೆಚ್ಚಳ ಮಾಡ್ಕೊಂಡಿರೋದು. ಸರ್ಕಾರ ನಮಗೆ ಸುಮ್ಮನೆ ಕೊಟ್ಟಿದ್ದಲ್ಲ, ಹೋರಾಟದ ಮುಖಾಂತರ ಕೊಟ್ಟಿದೆ. ಸರ್ಕಾರ ಏನಾರು ಹಂಗೆ ಕೊಡಬೇಕು ಅನ್ಸಿದ್ರೆ 20 ವರ್ಷ ಸರ್ವಿಸ್ ಮಾಡಿದ್ವಿ. ಪ್ರತಿ ಸರಿ ಒಬ್ಬೊಬ್ರು CM ಎಲ್ಲ ಚೇಂಜ್ ಆದಂಗೆ ನಮಗೂ ಸಹ 1,000 ಮಾಡಿದ್ವಿ. ಇವತ್ತು 15,000 ರೂಪಾಯಿ ಸ್ಯಾಲ್ರಿ ಹೋಗ್ತಾ ಇದ್ವಿ. ಇಷ್ಟು ವರ್ಷ ದುಡಿಸ್ಕೊಂಡು ತುಂಬ ಅನ್ಯಾಯ ಮಾಡಿ ಇವತ್ತು ನಮ್ಮನ್ನು ತಗೊಳ್ಳುವಾಗ ವಯೋಮಿತಿ ಆಧಾರ ಇರಲಿಲ್ಲ. ಈಗ ಮೊನ್ನೆ ಹೋದ ವರ್ಷದಿಂದ 1 ವರ್ಷದಿಂದ 60 ವರ್ಷ ವಯಸ್ಸಾಗಿದೆ, ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, BP ಇದೆ, ಶುಗರ್ ಇದೆ ಅಂತೇಳಿ ಅವ್ರನ್ನ ಇಮಿಡಿಯೇಟ್ಲಿ ಹೊರಗಡೆ ಹಾಕಿದೆ. ಅದನ್ನು ಹಾಕಲಿ, ನಾವು 60 ವರ್ಷ ಆದ್ರೂ ನಾವು ಕೆಲಸ ಮಾಡ್ತೀವಿ ಅಂತ ನಾವೇನು ಸರ್ಕಾರ ಕೇಳ್ತಾ ಇಲ್ಲ. ಅವ್ರಿಗೊಂದಿಷ್ಟು 20 ವರ್ಷ ದುಡ್ದಿದ್ದೀವಲ್ಲ, ಅವ್ರಿಗೊಂದು 1 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ವಿ. ನಮ್ಮೊಟ್ಟಿಗೆ ಒಂದು 50,000 ಕೊಡ್ತೀವಿ ಅಂತ ಮಾತುಕತೆ ಮಾಡಿ ಇವತ್ತು ಮತ್ತೆ ಬಜೆಟಲ್ಲಿ ಏನೂ ಸಹ ಅವರಿಗಿಲ್ಲ. 1,000 ರೂಪಾಯಿ ವೇತನ ಮಾಡಿದ್ ಬಿಟ್ಟರೆ 60 ವರ್ಷದವ್ರಿಗೆ ಏನು ಇಡುಗಂಟು ಕೊಟ್ಟಿಲ್ಲ, ಪೆನ್ಷನ್ ಅನೌನ್ಸ್ ಮಾಡಿಲ್ಲ. ಇನ್ನೂ ವಿಶೇಷವಾಗಿ ಸೇರ್ಸೋಕ್ಕೆ ಅವಕಾಶ ಇದೆ. ದಯವಿಟ್ಟು CM ಅವ್ರು ಸೇರಿಸ್ಬೇಕು. ಸೇರಿಸಲಿಲ್ಲ ಅಂದರೆ ಮತ್ತೆ ನಾವು ಮಿನಿಸ್ಟ್ರು ಮನೆ ಮುಂದೆ ಹೋಗೋವಂಥ ಕೆಲಸ ಸರ್ಕಾರ ತಗೊಳ್ಬಾರ್ದು. ನೋಡಿ, ಇನ್ನು 8 ದಿವಸದಲ್ಲಿ ನಮ್ಗೆ ಆದಷ್ಟು ಬೇಗ ಬಿಡುಗಡೆ ಮಾಡಲಿ ಅಂತ ಹೇಳ್ತಾ ನಮ್ಮ ಸರ್ಕಾರ ತಗೊಳ್ಬಾರ್ದು. ನೋಡಿ, ಇನ್ನು 8 ದಿವಸದಲ್ಲಿ ನಮ್ಗೆ ಆದಷ್ಟು ಬೇಗ ಬಿಡುಗಡೆ ಮಾಡಲಿ ಅಂತ ಹೇಳ್ತಾ ನಮ್ಮ ಜಿಲ್ಲಾ ಪಂಚಾಯತ್ ಮುಖಾಂತರ ನಮ್ಮ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಜಿಲ್ಲಾ ಅಧ್ಯಕ್ಷರು ಹನುಮಕ್ಕ, CITU ಶಿವಮೊಗ್ಗ. 20 ವರ್ಷ ದುಡ್ದಿದ್ದೀವಿ ಸರ್. 300 ರೂಪಾಯಿಗೆ ನಾವು 20 ವರ್ಷ ಮಾಡಿದ್ದೀವಿ ಸರ್. ನಮಗೇನು ಹಿಡ್ಕೊಂಡು ಕೊಟ್ಟಿಲ್ಲ. ನೀವು ಕೊಡೋದು ಅನ್ಯಾಯ. ನಮಗೆ ಅನ್ಯಾಯ ಭಾಳ ಮಾಡಿದ್ದೀರಾ. ನಾವು ಎಷ್ಟು ಕಷ್ಟಪಟ್ಟು ನಾವು ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಿಲ್ಲ. ನಾವು ಸಣ್ಣ ಮಕ್ಕಳನ್ನು ಸೇವೆ ಮಾಡಿ ನಾವು ಎಲ್ಲಿಂದನೋ ಸೌದಿ ತಂದು, ಎಲ್ಲಿಂದನೋ ನೀರು ತಂದು, ಎಲ್ಲಿಂದನೋ ಅಡುಗೆ ಮಾಡಿ ನಾವು ಮನೆಯಿಂದ ಪಾತ್ರೆ ತಂದು ನಾವು ಅಡುಗೆ ಮಾಡಿದ್ದೀವಿ. ನಮಗೆ ಇಷ್ಟು ಅನ್ಯಾಯ ನೀವು ಮಾಡಬಾರ್ದು. ಈಗೇನೋ ನೀವು ಬಂದಿದ್ದೀರಾ, ನೀವು ಇದು ಮಾಡ್ತೀರಾ ಅಂತ ನಾವು ನಂಬ್ಕೊಂಡಿದ್ದೀವಿ. ನಮಗೆ ಮಾತ್ರ ಮೋಸ ಮಾಡಬೇಡ್ರಿ ಸರ್. ನಮಗೆ ಏನೋ ಎಡಗಂಟು ಬೇಕೇ ಬೇಕು. ನಿಮಗೆ ನ್ಯಾಯ ಹೇಳ್ತಾ ಇದ್ದೀವಿ, ನಿಮಗೆ ಕೈ ಮುಗಿದು ಕೇಳ್ತಾ ಇರ್ತೀವಿ. ನಮ್ಮ ಮನೆಗೆ ಯಾರೂ ಇಲ್ಲ, ನಾವು ಇರೋರು ಒಬ್ಬರೇ, ನಮಗೆ ಇಡ್ಗಂಟು ಕೊಡಲೇಬೇಕು ಸರ್ ಅಂತ ಹೇಳ್ರಿ. 20 ವರ್ಷ ಕೆಲಸ ಮಾಡಿದ್ದೀವಿ ಸರ್ ನಾವು. ಯಶೋದಮ್ಮ.